ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹರಿ ಆಚೆ ಈಚೆ ತಿರುಗ್ತಾ ಮನೇನ ಇದು ಭೂತ ಬಂಗ್ಲೆ, ಇಲ್ಲಿರೋರು ಒಬ್ಬೊಬ್ಬರು ಒಳ್ಳೆ ದೈವಗಳ ಥರ ಕಾಣಿಸ್ತಾರೆ. ಚಂದನ ಅವರೊಬ್ಬರೇ ಈ ಮನೇಲಿ ಅವ್ರಗಳ ಜೊತೆ ಹಿಂಗಿದ್ರು ಒಂದೂ ಗೊತ್ತಾಗ್ತಿಲ್ಲ. ದೇವ್ರೆ, ವಾರಕ್ಕೆ ಬರೀ 2 ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಷ್ಟೊತ್ತಿಗೆ ನಾನು ಮನೇಲಿ ಇರ್ಬೋದಾಗಿತ್ತು. ಇನ್ನೂ 4 ದಿನ ಇದೆ. ಕಷ್ಟಪಟ್ಟು 2 ದಿನ ಹೆಂಗೋ ಕಳೆದಿದ್ದೀನಿ. ಇನ್ನೊಂದು 4 ದಿನ ಚಂದನ ಅವ್ರ ಮನಸ್ಸಿಗೆ ಏನೂ ನೋವು ಮಾಡದೆ ಕಳಿಸಿದ್ರೆ ಸಾಕಪ್ಪ ಅಂತ ಚಂದನ ಫೋಟೋನ ನೋಡ್ತಾ, ಅರೇ ನಮ್ಮ ಹುಡುಗಿ ಇಷ್ಟು ದಿನ ಯಾವುದೋ ಆ್ಯಕ್ಟರ್ಸ್ ಫೋಟೋ ಅಂದ್ಕೊಂಡಿದ್ದೆ, ಪರವಾಗಿಲ್ಲ, ನಮ್ಮ ಹುಡುಗಿ ಹೀರೋಯಿನ್ ಥರನೇ ಕಾಣಿಸ್ತಾಳೆ, ಈ ಥರ ಡ್ರೆಸ್ ಎಲ್ಲ ಯಾವಾಗ ಹಾಕ್ತಿದ್ರು ಅಂತಾನೆ ಹರಿ. ಆಗ ಚಂದನ ಹರಿ ಅಂತ ಕರಿತಾ ಬರ್ತಾಳೆ. ಆಗ ಹರಿ ಕಣ್ಣು ಉಜ್ಕೊಂಡು ಚಂದನನ ಕೆಳಗಿಂದ ಮೇಲ್ವರೆಗೆ ನೋಡ್ತಾ ಆ ಫೋಟೋದಲ್ಲಿರೋ ಡ್ರೆಸ್ ಹಾಕ್ಕೊಂಡಾಗೆ ಅವನಿಗೆ ಕಾಣಿಸುತ್ತೆ. ಯಾಕೆ, ಏನಾಯಿತು ಅಂತಾಳೆ ಚಂದನ. ಇಷ್ಟು ಮಾಡರ್ನ್ ಆಗಿ ಡ್ರೆಸ್ ಹಾಕ್ತೀರಾ ಅಂತ ನಾನು ಕನಸಲ್ಲೂ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಅಂತಾನೆ ಹರಿ. ಯಾವ ಥರ ಡ್ರೆಸ್ಸು? ನಾನು ಯಾವಾಗಲೂ ಇದೇ ಥರ ಡ್ರೆಸ್ ಅಲ್ವಾ ಹಾಕೋದು ಅಂತಾಳೆ ಚಂದನ. ನಾನು ಹೇಳಿದ್ದು ಅದನ್ನೇ, ತುಂಬ ಡಿಫ್ರೆಂಟಾಗಿ ಕಾಣಿಸ್ತಿದ್ದೀರಾ ಅಂತಾನೆ ಹರಿ. ಇಷ್ಟು ದಿನ ಇದೇ ಥರ ಅಲ್ವಾ ಡ್ರೆಸ್ ಮಾಡ್ಕೋತಿದ್ದಿದ್ದು ಅಂತ ಚಂದನ ಅಂದಾಗ, ಯಾಕ್ರಿ ಡವ್ ಮಾಡ್ತಿದ್ದೀರಾ? ಇಷ್ಟು ದಿನ ನೀವು ಸಿಂಪಲ್ಲಾಗಿ ಡ್ರೆಸ್ ಮಾಡ್ಕೋತಿದ್ದಿದ್ದು ಅಂತಾನೆ ಹರಿ. ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ ಅಂತಾಳೆ ಚಂದನ. ಇಲ್ಲಿ ನೋಡಿ, ಈ ಡ್ರೆಸ್ಸು ಎಷ್ಟು ಸೇಮ್ ಆಗಿದೆ, ತುಂಬ ಮಾಡರ್ನ್ ಆಗಿ ಕಾಣಿಸ್ತಿದ್ದೀರಾ ನೀವು ಅಂತ ಹರಿ ಚಂದನನ ನೋಡಿ, ಅವರು ಸಿಂಪಲ್ ಡ್ರೆಸ್ ಹಾಕಿರೋದನ್ನು ನೋಡಿ ಮೈಂಡಾಗಿ ಹಿಂಗೆ ಇಟ್ಕೋತಾರೋ, ಅಯ್ಯೋ ದೇವ್ರೆ, ಇಷ್ಟೊಂದು ಹೊತ್ತು ನಡೆದಿದ್ದು ಭ್ರಮೆನಾ? ಫೋಟೋ ನೋಡ್ತಿದ್ದಂಗೆ ಕಣ್ಣು ಮುಚ್ಚಿದ್ದೇನೆ ಕನ್ಸು ಕಾಣೋಕ್ಕೆ ಶುರು ಮಾಡಿಬಿಟ್ನಾ ಅಂತ ಹರಿ ಯೋಚನೆ ಮಾಡ್ತಾನೆ. ಅದೇನು ಅಂದರೆ, ಫೋಟೋದಲ್ಲಿ ಇರೋದು ನೀವೇ ಅಂದ್ಕೊಂಡು ಡ್ರೆಸ್ ಬಗ್ಗೆ ಹೇಳಿಬಿಟ್ಟೆ, ಸಾರಿ, ಗೊತ್ತಾಗಲಿಲ್ಲ, ಇವಾಗ ಗೊತ್ತಾಯಿತು ನಿಮ್ಮ ಅಕ್ಕ ಅಂತಾನೆ ಹರಿ. ಆ ಫೋಟೋದಲ್ಲಿ ಇರೋದು ನಮ್ಮ ಅಕ್ಕ ಅಂತ ನಿಮಗೆ ಯಾರು ಹೇಳಿದ್ದು ಅಂತಾಳೆ ಚಂದನ. ಯಾಕ್ರಿ ಹೇಳಬೇಕು, ನೋಡಿದ್ರೇನೆ ಗೊತ್ತಾಗಲ್ವಾ? ನಿಮ್ಮ ಹಾಗೆ ಮುದ್ದಾಗಿ, ಸಾರಿ, ನಿಮ್ಮ ಹಾಗೆ ಸುಂದರವಾಗಿ ಕಾಣಿಸ್ತಿದ್ದಾರೆ ಅಂದೆ ಅಂತಾನೆ ಹರಿ. ಡವ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ, ಅದು ನಾನು ಅಂತ ನಿಮಗೂ ಗೊತ್ತು. ಅದು ನಾನು ನಿಮ್ಮನ್ನು ಆ ಥರ ಡ್ರೆಸ್ಸಲ್ಲಿ ಯಾವತ್ತೂ ನೋಡಿರಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಶಾಕ್ ಅದೆ ಅಂತಾನೆ ಹರಿ. ಅದು ಇವಾಗಿನದಲ್ಲ, ಕಾಲೇಜ್ ಡೇಸ್ ಇದು. ಅದು ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ರು, ಅದಕ್ಕೆ ಒಂದು ಫ್ರೇಮ್ ಹಾಕಿಟ್ಟಿದ್ದೀನಿ. ಸಾಮಾನ್ಯವಾಗಿ ನಾನು ಆ ಥರ ಡ್ರೆಸ್ ಎಲ್ಲ ಇಷ್ಟಪಡಲ್ಲ, ಇವಾಗ ಹಾಕ್ತಿರೋ ಥರ ಸಲ್ವಾರ್ನೇ ಹಾಕ್ತಾ ಇರೋದು ಅಂತಾಳೆ ಚಂದನ. ನೀವು ಬಿಡ್ರಿ, ಯಾವ ಡ್ರೆಸ್ ಹಾಕಿದ್ರು ಏನೋ ಒಂದು ಕಳೆ ಬರುತ್ತೆ ಅಂತಾನೆ ಹರಿ. ಇದು ಯಾಕೋ ಜಾಸ್ತಿ ಆಯಿತು ಅನಿಸ್ಲಿಲ್ವ ನಿಮಗೆ ಅಂತಾಳೆ ಚಂದನ. ನಾನು ಹೇಳಿದ್ದನ್ನು ನೀವು ಯಾವಾಗ ಒಪ್ಕೊಂಡಿದ್ದೀರಿ ತಾನೆ? ಯಾವಾಗಲೂ ನಾನು ಸುಳ್ಳೇ ಹೇಳ್ತೀನಿ ಅಂತ ನಿಮಗೆ ನೀವೇ ಫಿಕ್ಸ್ ಆಗಿಬಿಟ್ಟಿದ್ದೀರಾ ಅಂತಾನೆ ಹರಿ. ಹೋಗಲಿ ಬಿಡಿ, ಈ ವಿಷಯದಲ್ಲಿ ನಾನು ನಿಮ್ಮ ಮಾತನ್ನು ನಂಬ್ತೀನಿ, ಸರಿನಾ ಅಂತಾಳೆ ಚಂದನ. ಥ್ಯಾಂಕ್ಸ್ ಅಂತಾನೆ ಹರಿ. ಸರಿ, ನಾನು ಹೋಗಿ ನೀರು ತರ್ತೀನಿ ಅಂತ ಚಂದನ ಹೋಗುವಾಗ, ಬೇಗ ಬರ್ತೀರಲ್ವಾ ಅಂತಾನೆ ಹರಿ. ಯಾಕೆ ಅಂತಾಳೆ ಚಂದನ. ಅದು ಟೈಮ್ ಆಗಿದೆ, ಬೇಗ ಬಂದು ನಿದ್ದೆ ಮಾಡಲಿ ಅಂತ ಹೇಳಿದೆ ಅಂತಾನೆ ಹರಿ. ಸರಿ ಅಂತ ಚಂದನ ಹೋಗ್ತಾಳೆ. ಈಚೆ ಕಂಟಿ ಮುತ್ತು ಮತ್ತು ಮೈ ಜೊತೆ ಮಲಗಿರ್ತಾನೆ. ಆಗ ಅವನಿಗೆ ಕಾಲ್ ಬರುತ್ತೆ. ಫೋನ್ ನೋಡಿ ವೈಭವಿ ಅಂತ ಕುಳಿತುಕೋತಾನೆ. ಮಲಗಿದ್ಯಾ ಅಂತ ವೈಭವಿ ಮೆಸೇಜ್ ಮಾಡ್ತಾಳೆ. ಇನ್ನೂ ಇಲ್ಲ ಅಂತ ಕಂಟಿ ಮೆಸೇಜ್ ಮಾಡ್ತಾನೆ. ಆಗ ವೈಭವಿ ಕಾಲ್ ಮಾಡ್ಲಾ ಅಂತ ಮೆಸೇಜ್ ಹಾಕ್ತಾಳೆ. ಕಾಲ್ ಮಾಡ್ಲಾ ಅಂತ ಕೇಳ್ತಿದ್ಯಲ್ಲ, ಏನು ಮಾಡಲಿ ಅಂತ ಕಂಟಿ ಯೋಚನೆ ಮಾಡಿ ಆಚೆ ಈಚೆ ನೋಡ್ತಾನೆ. ಆಗ ಕಂಟಿ, ಬೇಡ, ಟೈಮ್ ಆಯಿತು, ಬೆಳಿಗ್ಗೆ ಮಾಡ್ತೀನಿ ಅಂತ ಮೆಸೇಜ್ ಹಾಕ್ತಾನೆ. ಆಗ ವೈಭವಿ, ಇಲ್ಲ, ನಾನು ಈಗಲೇ ನಿಮ್ಮ ಜೊತೆ ಮಾತಾಡಬೇಕು ಅಂತ ಮೆಸೇಜ್ ಹಾಕ್ತಾಳೆ. ಈಗ ಮಾತಾಡೋಕ್ಕೆ ಆಗಲ್ಲ, ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಕಂಟಿ ಮೆಸೇಜ್ ಹಾಕ್ತಾನೆ. ಆಗ ಮೈಗೆ ಎಚ್ಚರಾಗಿ, ಯಾರಣ್ಣ ಇಷ್ಟು ಹೊತ್ತಲ್ಲಿ ಅಂತ ಕೇಳ್ತಾನೆ. ಯಾರೋ ಕಂಟಿ ಅಂತಾನೆ ಮುತ್ತು. ಯಾರಿಲ್ಲ ಅಣ್ಣ ಅಂತಾನೆ ಕಂಟಿ. ಕಸ್ಟಮರ್ ಅಂತಾನೆ ಮೈ. ಹಾಂ, ಕಸ್ಟಮರೇ ಅಂತಾನೆ ಕಂಟಿ. ಇಷ್ಟೊತ್ತಲ್ಲಿ ಕಸ್ಟಮರ್ ಕಾಲ್ ಮಾಡಿದಾರ, ಬೈಕ್ ಏನಾದರೂ ಕೆಟ್ಟಿರಬೇಕು ಕಣೋ, ಅದೇನು ಅಂತ ಫೋನ್ ಮಾಡಿ ಕೇಳು ಅಂತಾನೆ ಮುತ್ತು. ಸರಿ ಅಣ್ಣ, ನೀನು ಹೇಳ್ದಂಗೆ ಮಾಡ್ತೀನಿ, ಕೇಳ್ಕೊಂಡು ಬರ್ತೀನಿ ಅಂತ ಕಂಟಿ ಹೇಳ್ತಾನೆ. ರಿಪೇರಿ ಏನಾದರೂ ಇದ್ದರೆ ನೀನು ಒಬ್ಬನೇ ಹೋಗಬೇಡ, ನಾನು ನಿನ್ನ ಜೊತೆ ಬರ್ತೀನಿ ಅಂತಾನೆ ಮುತ್ತು. ಸರಿ ಅಣ್ಣ ಅಂತ ಕಂಟಿ ಹೊರಗೆ ಬರ್ತಾನೆ. ಈಚೆ ಚಂದನ ನೀರು ತಗೊಂಡು ಹೋಗುವಾಗ ದಾಸು ಅಮ್ಮನಿಗೆ ಸನ್ನೆ ಮಾಡ್ತಾನೆ. ಆಗ ಅಮ್ಮ, ಚಂದು ಬಾ ಮಗಳೇ ಅಂತ ಕರೀತಾರೆ. ಬಾ ಕೂತ್ಕೋ ಅಂತಾರೆ. ಆಗ ಚಂದು, ಏನಮ್ಮ ಇಷ್ಟೊತ್ತಲ್ಲಿ ಇಬ್ಬರು ಮಾತಾಡ್ತಾ ಕೂತಿದ್ದೀರಾ ಅಂತಾಳೆ. ಹಾಂ ಚಂದು, ಬಾ ಕೂತ್ಕೊ ಅಂತಾರೆ ಅಮ್ಮ. ಏನಮ್ಮ ಅಂತಾಳೆ ಚಂದನ. ಮಗಳೇ, ನೀನು ಸಂತೋಷವಾಗಿದ್ಯಾ ಅಲ್ವಾ? ಯಾಕಮ್ಮ ಹೀಗೆ ಕೇಳ್ತಿದ್ಯಾ ಅಂತಾಳೆ ಚಂದನ. ಮಗಳೇ, ಈಗ ನೀನು ಬಾಳ್ತಿದ್ದಿದ್ದ ಜೀವನ ನೀನೇ ಆರಿಸ್ಕೊಂಡಿದ್ದು, ಆದರೆ ನಾವು ಹೆತ್ತವರಾಗಿ ಏನು ಬೇಕಿದ್ರೂ ಆಗಲಿ ಅಂತ ಬಿಡಬಾರ್ದು ಅಲ್ವಾ? ನಿನಗೆ ಕಷ್ಟ ಬಂದರೆ ನಾನು ಹೇಗಮ್ಮ ಸಹಿಸ್ಕೊಳ್ಳೋಕ್ಕಾಗುತ್ತೆ? ಅದಕ್ಕೆ ಕೇಳ್ತಿದ್ದೀನಿ ಮಗಳೇ, ನೀನು ಆ ಮನೆಯಲ್ಲಿ ಸಂತೋಷವಾಗಿದ್ಯಾ ಅಂತಾರೆ ಅಮ್ಮ. ಹೂನಮ್ಮ, ನಾನು ಆ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದೀನಿ. ಅಲ್ಲಿರೋರೆಲ್ಲ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ಈ ಮನೆಯಲ್ಲಿ ಇಲ್ಲದೆ ಇರೋ ಸೌಕರ್ಯ ಆ ಮನೇಲಿ ಇಲ್ಲದೆ ಇರ್ಬೋದು, ಆದರೆ ಅಲ್ಲಿ ನಾನು ಬದುಕ್ತಾ ಇರೋ ಜೀವನ ಅಷ್ಟೇ ಸುಂದರವಾಗಿದೆ. ಯಾಕಂದರೆ ಆ ಮನೆಯಲ್ಲಿ ಇರೋರೆಲ್ಲ ನನ್ನ ಅಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ನನಗೆ ಸರಿ ಅನಿಸಿದ್ದನ್ನು ಹೇಳಿದರೆ ಅವರೆಲ್ಲ ತಿದ್ಕೋತಾರೆ, ನನಗೆ ತುಂಬ ಹೆಲ್ಪ್ ಮಾಡ್ತಾರೆ, ನನ್ನ ಮಾತಿಗೆ ತುಂಬ ಬೆಲೆ ಕೊಡ್ತಾರೆ. ಸರಿ ಅಮ್ಮ ಅಂತ
ಅಳ್ತಾರೆ. ಅಮ್ಮ ಅಮ್ಮ ಅಂತಾಳೆ ಚಂದನ. ಬೇರೆಯವರು ನಿನ್ನ ಅರ್ಥ ಮಾಡ್ಕೊಂಡ್ರು, ಮನೆಯವರಾಗಿ ನಾವು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂತಾರೆ ಅಮ್ಮ. ಅಯ್ಯೋ ಹಾಗೇನೂ ಇಲ್ಲ ಅಮ್ಮ, ನೀವು ಕೇಳಿದ್ರಿ ಅಂತ ಹೇಳಿದೆ ಅಷ್ಟೇ ಅಂತಾಳೆ ಚಂದನ. ಇಲ್ಲ ಚಂದು, ನಾವು ತುಂಬ ದೊಡ್ಡ ತಪ್ಪು ಮಾಡಿ ನಿನ್ನನ್ನು ಕಷ್ಟಪಡೋ ಹಾಗೆ ಮಾಡಿಬಿಟ್ವಿ ಅಂತಾರೆ ಅಮ್ಮ. ಆ ಥರ ಎಲ್ಲ ಏನೂ ಇಲ್ಲ ಅಮ್ಮ ಅಂತಾಳೆ ಚಂದನ. ಆರ್ಯನ್ನ ಮದುವೆ ಆಗಲ್ಲ ಅಂತ ನೀನು ಎಷ್ಟೋ ಸಲ ಹೇಳಿದೆ ಮಗಳೇ. ನಮ್ಮ ಬುದ್ಧಿಗಿಷ್ಟು ಮಣ್ಣು ತಿಂತಿತ್ತೇನೋ. ಮನೆಯವರಾಗಿ ನಾನು ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ಇರೋದಕ್ಕೆ ತಾನೇ ನೀನು ಮನೆ ಬಿಟ್ಟು ಹೋಗಿದ್ದು. ಒಂದು ವೇಳೆ ನಾನು ನಿಮ್ಮ ಮಾತನ್ನು ಕೇಳಿದಿದ್ರೆ ನಿನ್ನ ಮದುವೆ ಹರಿ ಜೊತೆ ನಡೀತಾನೆ ಇರಲಿಲ್ಲ. ನಮ್ಮ ಮಗಳು ನಮ್ಮ ಜೊತೆನೇ ನಮ್ಮ ಮನೇಲೇ ಇರೋಳು ಅಂತಾರೆ ಅಮ್ಮ. ಬಿಡಿ ಅಮ್ಮ, ಈಗ ಹಳೇದೆಲ್ಲ ಯಾಕೆ ಅಂತಾಳೆ ಚಂದನ. ಅಮ್ಮ ನೀನು ಯಾಕಮ್ಮ ಹೀಗೆ ಅಳ್ತಿದ್ಯಾ? ಆಗಿದ್ದಾಗೋಯ್ತು, ಎಲ್ಲ ಮರ್ತ್ಬಿಡು. ನೀನು ಅಪ್ಪ ಹೀಗೆ ಅಳ್ತಿದ್ರೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅಂತಾನೆ ದಾಸ. ಈಗ ಚಂದು ಮನೆಗೆ ಬಂದಿದ್ದಾಳಲ್ವಾ, ಅದಕ್ಕೆ ಸಂತೋಷ ಪಡೋಣ ಅಂತಾನೆ. ಇಲ್ಲ ದಾಸು, ನನ್ನ ಮಗಳಿಗೆ ತುಂಬ ಕಷ್ಟ ಆಗ್ತಿದೆ. ನನ್ನ ಮಗಳಿಗೆ ಒಳ್ಳೆ ಅಮ್ಮ ಆಗಲಿಲ್ಲ ನಾನು. ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಲಿಲ್ಲ. ನಮ್ಮ ಚಂದುಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ರೆ ಹರಿ ಬಗ್ಗೆ ನನ್ನ ಹತ್ರ ಎಲ್ಲ ಮಾತಾಡ್ತಿದ್ಲು. ನನ್ನ ಮಗಳು ಇಷ್ಟಪಟ್ಟವನ ಜೊತೆನೇ ಮದುವೆ ಮಾಡಿಸ್ಬೋದಾಗಿತ್ತು ದಾಸು. ಇವಳ ಜೀವನಕ್ಕಿಂತ ದೊಡ್ಡದು ನಮ್ಗೆ ಇನ್ನೇನಿತ್ತು ಹೇಳು ಅಂತ ಅಳ್ತಾರೆ ಅಮ್ಮ. ಪ್ಲೀಸ್ ಅಮ್ಮ ಅಳಬೇಡಿ ಅಂತಾಳೆ ಚಂದನ. ಚಂದು, ಅಪ್ಪನೂ ಈಗ ಮೊದಲಿನ ಹಾಗೆ ಇಲ್ಲ, ತುಂಬ ಬದಲಾಗಿದ್ದಾರೆ. ದಿನ ನಿನ್ನ ನೆನೆಸ್ಕೊಂಡು ಮಗಳ ವಿಷಯದಲ್ಲಿ ತಪ್ಪು ಮಾಡಿಬಿಟ್ಟೆ ಅಂತ ಕೊರಗ್ತಾನೆ ಇರ್ತಾರೆ. ಇನ್ನೊಂದು ಸ್ವಲ್ಪ ಮುಂದಾಲೋಚನೆ ಮಾಡಿದ್ದಿದ್ರೆ ಆ ಪೊಲೀಸ್ ಸ್ಟೇಷನಲ್ಲಿ ಆಗಿದ್ದ ಮದುವೆನ ಎಲ್ಲರ ಸಂಬಂಧಿಕರ ಮುಂದೆ ಮದುವೆ ಮಂಟಪದಲ್ಲಿ ಧಾಮ್ ಧೂಮ್ ಅಂತ ಮಾಡ್ಬೋದಾಗಿತ್ತು ಅಂತ ಹೇಳ್ತಾನೆ ಇರ್ತಾರೆ ಅಂತಾನೆ ದಾಸ. ಅತ್ತಿಗೆ ಹೇಳಿದ ಹಾಗೆ ಈಗಲೇ ನಿಜ ಏನು ಅಂತ ಹೇಳಿಬಿಡ್ಲಾ ಅಮ್ಮ? ಅಪ್ಪಂಗೆ ಹೇಳ್ತಾರೆ. ಅಪ್ಪ ಖಂಡಿತ ನನ್ನ ಕ್ಷಮಿಸ್ತಾಳೆ. ಬೇಡ ಬೇಡ, ಇವಾಗ ಹೇಳಿ ಏನು ಮಾಡೋದು? ನಡೆದಿರೋದು ಯಾವುದು ಇವರಿಗೆ ಗೊತ್ತಾಗೋದೇ ಬೇಡ ಅಂತ ಚಂದನ ಯೋಚನೆ ಮಾಡ್ತಾಳೆ. ಈಚೆ ಕಂಠಿ ಹೊರಗಡೆ ಬಂದು ವೈಭವಿಗೆ ಕಾಲ್ ಮಾಡಿ, ನಾನೀಗ ಮನೇಲಿದ್ದೀನಿ, ನಾಳೆ ಕಾಲ್ ಮಾಡ್ತೀನಿ, ಪ್ಲೀಸ್ ಅರ್ಥ ಮಾಡ್ಕೊ ಅಂತಾನೆ. ಇಷ್ಟು ಲೇಟಾಗಿ ಹೇಳೋದ ನೀನು ಕಾಲ್ ರಿಸೀವ್ ಮಾಡಿಲ್ಲ ಅಂತ ನಾನು ನಿಮ್ಮ ಮನೆ ಮುಂದೆನೇ ಬಂದು ನಿಂತಿದ್ದೀನಿ ಅಂತಾಳೆ ವೈಭವಿ. ಏನು ಹೇಳ್ತಿದ್ಯಾ ನೀನು? ಎಲ್ಲಿದ್ಯಾ ಅಂತ ಆಚೆ ಬರ್ತಾನೆ ಕಂಠಿ. ಎಲ್ಲಿದ್ಯಾ ಅಂತ ಆಚೆ ಈಚೆ ನೋಡ್ತಾನೆ. ಇಲ್ಲೇ ನಿಮ್ಮ ಮನೆ ಪಕ್ಕದಲ್ಲೇ, ಸರಿಯಾಗಿ ನೋಡು ಅಂತಾಳೆ ವೈಭವಿ. ಆಗ ಕಂಠಿ, ವೈಭವಿ ಇಷ್ಟೊತ್ತಲ್ಲಿ ಯಾರೇ ನಿನಗೆ ಒಬ್ಬಳೇ ಬರೋದಕ್ಕೆ ಹೇಳಿದ್ದು? ಅರೆ ನಾನು ಒಬ್ಬಳೇ ಬಂದರೆ ನಿನಗೇನು ಟೆನ್ಷನ್ನು ಅಂತಾಳೆ ವೈಭವಿ. ನಿನ್ನ ಬಗ್ಗೆ ಅಲ್ಲದೆ ನೀನು ಯಾರ ಮೇಲೆ ನಾನು ಟೆನ್ಷನ್ ಆಗಬೇಕು? ಇಂಥ ಟೈಮಲ್ಲಿ ಓಡಾಡೋದು ಸೇಫ್ ಅಲ್ಲ ಅಂತ ಗೊತ್ತು ತಾನೇ ನಿನಗೆ? ಸರಿ, ಎಲ್ಲಿದೆಯಾ ಈಗ ನೀನು ಅಂತಾನೆ ಕಂಠಿ. ಆಗ ವೈಭವಿ ನಗ್ತಾಳೆ. ನಾನಿಲ್ಲಿ ಸೀರಿಯಸ್ ಆಗಿದ್ದರೆ ನೀನು ಹಲ್ಕಿಸಿತಿದ್ಯಾ? ವೈಭವಿ, ನೋಡು, ನನಗೆ ಸುಮ್ಮನೆ ಟೆನ್ಷನ್ ಕೊಡಬೇಡ, ಎಲ್ಲಿದ್ಯಾ ಅಂತ ಹೇಳು ಅಂತಾನೆ ಕಂಠಿ. ಅಷ್ಟೊಂದು ಸೀರಿಯಸ್ ಆಗಿ ಹುಡುಕ್ತಿದ್ಯಾ? ಆಂಬುಲೆನ್ಸ್ಗೆ ಏನಾದರೂ ಹೇಳಾ ಅಂತಾಳೆ ವೈಭವಿ. ತಮಾಷೆ ಮಾಡೋದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ವೈಭವಿ. ಮೊದಲೇ ಸುತ್ತಮುತ್ತ ಏರಿಯಾ ಎಲ್ಲ ಸರಿ ಇಲ್ಲ, ನೀನು ಎಲ್ಲಿ ಕೂತ್ಕೊಂಡು ಅಡ್ಗಿಕೊಂಡು ಮಾತಾಡ್ತಿದ್ಯಾ ಹೇಳು? ನಾನು ನನ್ನ ಮನೆಯಿಂದನೇ ಮಾತಾಡ್ತಿದ್ದೀನಿ ಅಂತಾಳೆ ವೈಭವಿ. ಮತ್ತ್ಯಾಕೆ ಸುಳ್ಳು ಹೇಳಿದೆ ಅಂತಾನೆ ಕಂಠಿ. ನಿನ್ನ ಬಗ್ಗೆ ನಿನಗೆ ಎಷ್ಟು ಟೆನ್ಷನ್ ಇದೆ ಅಂತ ಟೆಸ್ಟ್ ಮಾಡಿದೆ ಅಂತಾಳೆ ವೈಭವಿ. ನನಗೆ ಇದೆಲ್ಲ ಇಷ್ಟ ಆಗಲ್ಲ ವೈಭವಿ ಅಂತಾನೆ ಕಂಠಿ. ಮತ್ತ್ಯಾಕೆ ನಾನು ಫಸ್ಟ್ ಕಾಲ್ ಮಾಡಿದಾಗ ನೀನು ರಿಸೀವ್ ಮಾಡಿಲ್ಲ? ಇವಾಗ ನಾನು ಬರದೇ ಇರ್ಬೋದು, ಆದರೆ ನೆಕ್ಸ್ಟ್ ಟೈಮ್ ನೀನು ಹೀಗೆ ಮಾಡಿದರೆ ನೀನಿರೋ ಜಾಗಕ್ಕೆ ಬರ್ಬೋದು ಅಂತಾಳೆ ವೈಭವಿ. ಬೇಡ ಬೇಡ, ಹಾಗೆಲ್ಲ ಅಂತೂ ಮಾಡೋಕ್ಕೆ ಹೋಗಬೇಡ ಪ್ಲೀಸ್ ಅಂತಾನೆ ಕಂಠಿ. ಹಾಗಾದರೆ ಇನ್ಮೇಲೆ ನಾನು ಕಾಲ್ ಮಾಡಿದಾಗ ರಿಸೀವ್ ಮಾಡ್ತೀಯ ತಾನೆ ಅಂತಾಳೆ ವೈಭವಿ. ಅಲ್ಲ, ನೀನು ಯಾಕೆ ಅಷ್ಟು ಅರ್ಜೆಂಟಲ್ಲಿ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದೆಯಾ? ಅಲ್ಲಿ ಅಣ್ಣ ಮತ್ತು ಮೈ ಅಕ್ಕಪಕ್ಕ ಮಲಗಿದ್ರು ಗೊತ್ತಾ ಅಂತಾನೆ ಕಂಠಿ. ಅವರನ್ನು ಯಾರು ಎಬ್ಸಿದ್ರು? ನಾನು ನಿಮಗೆ ಕಾಲ್ ಮಾಡಿದ್ದು ತಾನೆ ಅಂತಾಳೆ ವೈಭವಿ. ಕರ್ಮ, ಹೋಗಿ ಹೋಗಿ ನಿನಗೆ ಹೇಳ್ತಿದ್ದೀನಲ್ಲ ನಾಳೆ ಕಾಲ್ ಮಾಡ್ತೀನಿ ಅಂದ್ರೂ ಅರ್ಥ ಆಗಲ್ಲ ಅಲ್ವಾ ನಿನಗೆ ಅಂತಾನೆ ಕಂಠಿ. ನನಗೆ ನಾಳೆವರೆಗೂ ಕಾಯೋಷ್ಟು ಟೈಮ್ ಇಲ್ಲ, ಈಗಲೇ ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತು ಅಂತಾಳೆ ವೈಭವಿ. ಹೌದಾ ಅಂತಾನೆ ಕಂಠಿ. ಹೌದಾ ಅಂತ ಕೇಳ್ತಿದ್ಯಲ್ಲ, ನಿನ್ಗನ್ಸ್ಲಿಲ್ವಾ ಅಂತಾಳೆ ವೈಭವಿ. ಇಲ್ಲಪ್ಪ ಅಂತಾನೆ ಕಂಠಿ. ನಿನ್ನ ತಲೆ ಮೇಲೆ ಕೈ ಇಟ್ಕೊಂಡು ಹೇಳು ಅಂತಾಳೆ ವೈಭವಿ. ನಾನು ಇಟ್ಕೊಳ್ದೇ ಇದ್ರು ನಿಂಗೆ ಹೇಗೆ ಗೊತ್ತಾಗತ್ತೆ? ನೀನಿರೋದು ಅಲ್ಲಿ ತಾನೆ ಅಂತ ಕಂಠಿ ಹೇಳ್ತಾನೆ. ಹೀಗೆ ಇಬ್ಬರು ತುಂಬ ಹೊತ್ತು ಫೋನಲ್ಲಿ ಮಾತಾಡ್ತಿರ್ತಾರೆ. ಈಚೆ ಚಂದನ, ಅಮ್ಮ ಚಂದನ, ನಾನು ಕರೀತಿದ್ರು ನೀನೇನು ಯೋಚನೆ ಮಾಡ್ತಿದ್ಯಾ ಅಂತಾರೆ. ಅಮ್ಮ ಅದು ಅಂತಾಳೆ ಚಂದನ. ಅಮ್ಮ ನೀನು ಯಾಕೆ ಹಳೇದನ್ನೆಲ್ಲ ಜ್ಞಾಪಿಸಿ ಅವಳ ಮನಸ್ಸಿಗೆ ನೋವು ಮಾಡ್ತಿದ್ಯಾ? ಅವಳು ಇನ್ನೂ ಎಲ್ಲೂ ಹೋಗಲ್ಲ, ನಮ್ಮನೇಲೇ ಇರ್ತಾಳೆ, ನಮ್ಮ ಜೊತೆನೇ ಇರ್ತಾಳೆ ಅಂತಾನೆ ದಾಸ. ಹೌದು ಕಣೋ, ಇನ್ಮೇಲೆ ಈ ನಮ್ಮ ಮುದ್ದಿನ ಮಗಳು ನಮ್ಮ ಜೊತೆನೇ ಇರಬೇಕು ಕಣೋ ಅಂತಾರೆ ಅಮ್ಮ. ಏನು ಹೇಳ್ತಿದ್ದೀರಾ ನೀವು? ನಾನು ಇಲ್ಲೇ ಇರ್ತೀನಿ ಅನ್ನೋ ಥರ ಮಾತಾಡ್ತಿದ್ದೀರಲ್ವಾ? ನಾನು 4 ದಿನ ಅಷ್ಟೇ ಇಲ್ಲಿರೋದು, ಆಮೇಲೆ ಬೆಂಗಳೂರಿಗೆ ಹೋಗಬೇಕು. ಅಲ್ಲಿ ತುಂಬ ಕಡೆ ಜಾಬ್ ಅಪ್ಲೈ ಮಾಡಿದ್ದೀನಿ, ಅಲ್ಲಿ ಏನಾದರೂ ಇಂಟರ್ವ್ಯೂ ಕರೆದ್ರೆ ನಾನು ಹೋಗಿ ಅಟೆಂಡ್ ಮಾಡಲೇಬೇಕು. ಅಮ್ಮ, ನನಗೆ ಒಂದು ಒಳ್ಳೆ ಕಂಪ್ನೀಲಿ ಕೆಲಸ ಸಿಕ್ಕಿತ್ತು, ಆ ಕಂಪ್ನೀಲಿ ಕೆಲಸ ಮಾಡಬೇಕು ಅನ್ನೋದು ಎಷ್ಟೋ ಜನರ ಕನಸು. ನನ್ನ ಅದೃಷ್ಟಕ್ಕೆ ನಾನೆಲ್ಲ ಇಂಟರ್ವ್ಯೂವಲ್ಲೂ ಪಾಸ್ ಆಗಿದ್ದೆ. ಇನ್ನೇನು ಜಾಯ್ನ್ ಆಗಬೇಕು ಅನ್ನೋಷ್ಟರಲ್ಲಿ ಅಣ್ಣ ಬಂದು ಎಲ್ಲ ಹಾಳು ಮಾಡಿಬಿಟ್ಟ ಅಂತಾಳೆ ಚಂದನ. ಯಾರು?
ಇವನ ಅಂತಾರೆ ಅಮ್ಮ. ಹಾಂ ಅಮ್ಮ, ಅವ್ನ ಫ್ರೆಂಡ್ ಕಂಪ್ನಿ ಅಂತ ಹೇಳಿ ಅವಮಾನ ಮಾಡಿ ಕಳಿಸ್ಬಿಟ್ಟ ಅಂತಾಳೆ ಚಂದನ. ಏನೋ ದಾಸು, ನಮ್ಮ ಚಂದ್ರು ಹೇಳ್ತಿರೋದು ನಿಜನಾ ಅಂತಾರೆ ಅಮ್ಮ. ಅದೂ ಅಮ್ಮ ಅಂತಾನೆ ದಾಸ. ಹೇಳಿದಷ್ಟಕ್ಕಷ್ಟೇ ಉತ್ತರ ಕೊಡು. ಯಾಕೋ ಹಾಗೆ ಮಾಡಿದೆ? ನಿಮ್ಮ ಅಪ್ಪಂಗೆ ಗೊತ್ತಾದರೆ ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ? ಇವಳ ವಿಷಯದಲ್ಲಿ ತಲೆ ಹಾಕೋಕೆ ನೀನ್ಯಾರೋ? ನಿನಗೇನೋ ಅಧಿಕಾರ ಇದೆ ಅಂತಾರೆ ಅಮ್ಮ. ಸಾರಿ ಅಮ್ಮ ಅಂತಾನೆ ದಾಸ. ಚಂದು, ಇನ್ಮೇಲೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಕಂದ. ನಿನ್ನ ವಿಷಯದಲ್ಲಿ ಇವನು ತಲೆ ಹಾಕದೇ ಇರೋ ಹಾಗೆ ನಾವು ನೋಡ್ಕೋತೀವಿ ಅಂತಾರೆ ಅಮ್ಮ. ಥ್ಯಾಂಕ್ಸ್ ಅಮ್ಮ ಅಂತಾಳೆ ಚಂದನ. ಆಗ ಹರಿ ಚಂದನ ನೀರು ತಗೊಂಡು ಬರಲಿಲ್ಲ ಅಂತ ರೂಮಿಂದ ಹೊರಗಡೆ ಬರ್ತಾನೆ. ಅಮ್ಮ ಮತ್ತು ಅಣ್ಣನ ಜೊತೆ ಮಾತಾಡ್ತಾ ಇರೋದನ್ನು ನೋಡಿ ರೂಮಿಗೆ ವಾಪಸ್ ಹೋಗಬೇಕು ಅನ್ನುವಾಗ, ಅಮ್ಮ ಇನ್ಮೇಲೆ ಚಂದು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ದಾಸ ಹೇಳೋದನ್ನು ಕೇಳಿ ಹರಿ ನಿಂತ್ಕೋತಾನೆ. ನಮ್ಮ ಜೊತೆಲೇ ಇರ್ತಾಳೆ, ಈ ಮನೇಲೇ ಇರ್ತಾಳೆ ಅಂತಾನೆ ದಾಸ. ದಾಸು, ಈ ಮಾತನ್ನು ನಮ್ಮ ಚಂದು ಬಾಯಿಂದನೇ ಕೇಳಬೇಕು ಕಣೋ ಅಂತಾರೆ ಅಮ್ಮ. ಚಂದು, ಯಾಕೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ? ಹಾಗಾದರೆ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತೀಯಾ ಅಂತಾನೆ ದಾಸ. ಇಲ್ಲಮ್ಮ, ಇನ್ಮೇಲೆ ನಿಮ್ಮನ್ನೆಲ್ಲ ದೂರ ಮಾಡ್ಕೊಳ್ಳಲ್ಲ ನಾನು, ನನ್ನ ಕ್ಷಮಿಸಮ್ಮ ಅಂತಾಳೆ ಚಂದು. ಈಚೆ ಕಂಠಿ ಫೋನಲ್ಲಿ ಮಾತಾಡಿ ಕೂತ್ಕೊಂಡಿರುವಾಗ ಮೈ ಬಂದು ಅಲ್ಲೇ ಇರ್ತಾನೆ. ಆಗ ಅವನ್ನ ನೋಡಿ ಕಂಠಿ ಶಾಕ್ ಆಗ್ತಾನೆ. ನೀನಿನ್ನೂ ಮಲಗಿಲ್ವಾ ಅಂತಾನೆ ಕಂಠಿ. ಆಗ ಮೈ ಏನೇನೋ ಸನ್ನೆ ಮಾಡ್ತಾನೆ. ನೀನಿನ್ನೂ ಮಲಗಿಲ್ವಾ ಅಂತಾನೆ ಕಂಠಿ. ಫಸ್ಟ್ ಕ್ವಶನ್ ನಾನು ಕೇಳಿದೆ, ನೀನು ಯಾರ ಜೊತೆ ಮಾತಾಡ್ತಿದ್ದೆ ಅಂತಾನೆ ಮೈ. ಅದು ಮೈ ಕಸ್ಟಮರ್ ಎಮರ್ಜೆನ್ಸಿ ಬೈಕ್ ರಿಪೇರಿ ಮಾಡೋದಿದೆ ಅಂತಾನೆ ಕಂಠಿ. ಈ ರಾತ್ರಿಲಿ ಬೈಕಾ ಸ್ಕೂಟಿನಾ ಅಂತಾನೆ ಮೈ. ಬೈಕೋ ಅಂತಾನೆ ಕಂಠಿ. ಹೋ, ಇದನ್ನು ನಾನು ನಂಬಬೇಕು ಅಂತಾನೆ ಮೈ. ಸರಿ, ನಾನು ಹೋಗಿ ಮಲ್ಕೋತೀನಿ, ಗುಡ್ ನೈಟ್ ಅಂತ ಕಂಠಿ ಹೋಗುವಾಗ, ವೈಭವಿ ಅಂತಾನೆ ಮೈ. ಅವಳಲ್ಲ ಅಂತಾನೆ ಕಂಠಿ. ಗೊತ್ತಾಯ್ತಣ್ಣ, ನೀನು ಫೋನಲ್ಲಿ ಮಾತಾಡಿದ ಪವರು ನನ್ನ ಕಣ್ಮುಂದೆನೇ ಕಾಣ್ತಿದೆ, ಅಲ್ಲಿ ನೋಡು ಅಂತ ಕಾಲಲ್ಲಿ ಕೆದರಿರೋ ಮಣ್ಣನ್ನು ತೋರಿಸ್ತಾನೆ ಮೈ. ಒಂದು ತೆಂಗಿನ ಗಿಡನ ತಂದು ಇಲ್ಲೇ ನಟ್ಬಿಡ್ಬೋದು ಅಂತಾನೆ. ಪರವಾಗಿಲ್ಲ ಅಣ್ಣ, ಮುಚ್ಚಿಡೋದು ಯಾಕೆ? ನೀನು ರಾತ್ರಿ ಎಲ್ಲ ಫೋನಲ್ಲಿ ಮಾತಾಡ್ತಿರೋದು ನೋಡಿ ನಮಗೂ ಸಂತೋಷನೇ. ಈ ಸಂತೋಷದ ವಿಷಯನ ಮೊದಲು ಅಣ್ಣಂಗೆ ಹೇಳಬೇಕು ಅಂತ ಮೈ ಹೇಳುವಾಗ, ಬೇಡ ಅಂತ ಅವನ ಬಾಯಿನ ಒತ್ತಾನೆ ಕಂಠಿ. ಆಯ್ತಾಯ್ತು, ಸದ್ಯಕ್ಕೆ ಎಲ್ಲಿವರೆಗೆ ಬಂದಿದೆ ನಿನ್ನ ಸ್ಕೂಟಿ ಡ್ರೈವಿಂಗ್ ಅಂತಾನೆ ಮೈ. ಅಣ್ಣ ನಾಚ್ಕೋತಿದ್ಯಾ? ನಿನ್ನ ಮುಂದೆ ನನಗೆ ನಾಚಿಕೆ ಆಗ್ತಿದೆ ಅಣ್ಣ ಅಂತ ನಗ್ತಾನೆ ಮೈ. ಆಗ ಕಂಠಿ ಅಲ್ಲಿಂದ ಹೋಗ್ತಾನೆ. ಇನ್ಮೇಲೆ ಫುಲ್ ಜಾಲಿ ಅಂತಾನೆ ಮೈ. ಈಚೆ ಹರಿ ರೂಮಲ್ಲಿ ಕೂತ್ಕೊಂಡು, 2 ದಿವಸದಲ್ಲಿ ಮಗಳ ಮನಸ್ಸನ್ನು ಏನು ಚೇಂಜ್ ಮಾಡಿಬಿಟ್ರು. ನಾನು ಮಾತಲ್ಲಿ ಮೋಡಿ ಮಾಡಿದರೆ ಇವರು ಮಾಟ ಮಂತ್ರ ಕಲ್ತ್ಕೊಂಡಿದ್ದಾರೆ ಅನಿಸುತ್ತೆ. ಇಲ್ಲೇ ಇರೋದಕ್ಕೆ ನಮ್ಮನೆಗೆ ಕರ್ಕೊಂಡು ಹೋಗಿದ್ದ. ಅದು ಯಾರೇ ಅಡ್ಡ ಬಂದರೂ ಸರಿ, ಚಂದನ ಅವರನ್ನು ಇಲ್ಲಿರೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಚಂದನ ಬರೋದನ್ನು ನೋಡಿ ಪಟ್ ಅಂತ ಮಲ್ಕೋತಾನೆ ಹರಿ. ಚಂದನ ಬಂದು ಹರಿನ ನೋಡಿ, ಅಯ್ಯೋ ಪಾಪ ಮಲ್ಕೊಂಡ್ಬಿಟ್ರು, ನಿದ್ರೆ ಬಂದಿತ್ತು ಅನಿಸುತ್ತೆ ಅಂತ ಡೋರ್ ಕ್ಲೋಸ್ ಮಾಡಿ ತಾನು ಬೆಡ್ ಮೇಲೆ ಮಲ್ಕೊಳ್ಳುವಾಗ ಹರಿ ಈಚೆ ತಿರುಗ್ತಾನೆ. ಆಗ ಚಂದನ ಹರಿನ ನೋಡ್ತಾಳೆ. ನೀವಿನ್ನು ಮಲಗಿಲ್ವಾ ಅಂತಾಳೆ. ಮಲಗಿದ್ದೆ, ಇವಾಗ ಎಚ್ಚರ ಆಯಿತು, ನೀವು ಬರ್ತೀರಾ ಅಂತ ವೆಯ್ಟ್ ಮಾಡಿದೆ, ಆದರೆ ನೀವು ನಿಮ್ಮ ಅಪ್ಪ ಅಣ್ಣನ ಜೊತೆ ಮಾತಾಡ್ತಾ ಬ್ಯುಸಿ ಇದ್ರಿ ಅನಿಸುತ್ತೆ ಅಲ್ವಾ ಅಂತಾನೆ ಹರಿ. ಹಾಂ, ಮಲಗಬೇಕು ಅಂತಾನೆ ಬಂದೆ, ಆದರೆ ಅಮ್ಮ ಕರೆದ್ರು, ತುಂಬ ಬೇಜಾರಲ್ಲಿ ಮಾತಾಡಿದ್ರು ಅಂತಾಳೆ ಚಂದನ. ಮಾತಾಡದೆ ಏನು ಮಾತಾಡ್ತಾರೆ, ಮಸ್ಕೊ ಹೊಡೆದು ನಿಮ್ಮನ್ನು ಇಲ್ಲೇ ಇರಿಸ್ಕೋಬೇಕು ಅಂತ ಲಾಭ ಇಲ್ಲದೆ ಯಾರು ಏನೂ ಮಾಡಲ್ಲ ಅಂತ ಹರಿ ಯೋಚನೆ ಮಾಡ್ತಾನೆ. ಅಪ್ಪ ಇಷ್ಟು ಚೇಂಜ್ ಆಗ್ತಾರೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ ಹರಿ ಅಂತಾಳೆ ಚಂದನ. ಅಪ್ಪ ನನ್ನ ಅರ್ಥ ಮಾಡ್ಕೋತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದೀನಿ ಗೊತ್ತಾ? ಅದು ಇವಾಗ ನಿಜ ಆಗ್ತಿದೆ. ಇದಕ್ಕೆಲ್ಲ ಕಾರಣ ನೀವೇ ಹರಿ. ಒಂದು ವೇಳೆ ನೀವು ಅಪ್ಪನ ಜೊತೆ ಮಾತಾಡದೇ ಇದ್ದಿದ್ರೆ ಇವತ್ತು ನಾನು ಅವ್ರ ಜೊತೆ ಮಾತಾಡೋಕ್ಕಾಗ್ತಿರ್ಲಿಲ್ಲ. ನೀವು ಏನೇ ಹೇಳಿ ಅವ್ರ ಮನಸ್ಸನ್ನು ಬದಲಾಯಿಸಿದ್ರೋ ಗೊತ್ತಿಲ್ಲ. ತುಂಬ ಥ್ಯಾಂಕ್ಸ್ ಹರಿ ಅಂತಾಳೆ ಚಂದನ. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಅಂತಾನೆ ಹರಿ. ನಮ್ಮಿಬ್ಬರ ಮಧ್ಯೆ ಈ ಥ್ಯಾಂಕ್ಸ್ ಗಿನ್ಸ್ ಎಲ್ಲ ಚೆನ್ನಾಗಿರಲ್ಲ ಅಂತಾನೆ. ಯಾಕೆ ಅಂತಾಳೆ ಚಂದನ. ಬೇರೆ ಯಾರಿಗಾದರೆ ಪರವಾಗಿಲ್ಲ, ನಾವಿಬ್ಬರು ಒಂದೇ ತಾನೇ, ನಮ್ಮಿಬ್ಬರ ಮಧ್ಯೆ ಥ್ಯಾಂಕ್ಸ್ ಹೇಳೋಕೆ ಏನಿದೆ ಅಂತಾನೆ ಹರಿ. ನಾವಿಬ್ಬರು ಒಂದೇನಾ ಅಂತಾಳೆ ಚಂದನ. ಅದೇ ಫ್ರೆಂಡ್ಸ್ ಅಂದೆ. ಫ್ರೆಂಡ್ಸ್ಗಳ ಮಧ್ಯೆ ಸಾರಿ ಎಲ್ಲ ಥ್ಯಾಂಕ್ಸ್ ಎಲ್ಲ ಯಾಕೆ? ಬಂದರೆ ಬಾಂಡಿಂಗ್ ಸ್ಟ್ರಾಂಗ್ ಆಗಿಲ್ಲ ಅನಿಸುತ್ತೆ ಅಂತಾನೆ ಹರಿ. ಥ್ಯಾಂಕ್ಸ್ ತಾನೇ ನಾನು ಹೇಳಿದ್ದು, ಸಾರಿ ಅಂತ ಎಲ್ಲಿ ಹೇಳಿದೆ ಅಂತಾಳೆ ಚಂದನ. ಹೌದಲ್ವಾ, ಗೊತ್ತಿಲ್ಲ, ಸಾರಿ ಅಂತಾನೆ ಹರಿ. ನೀವು ತಾನೇ ಫ್ರೆಂಡ್ ಎಲ್ಲ ಸಾರಿ ಬರಬಾರ್ದು ಅಂತ ಹೇಳಿದ್ರಿ, ಹಾಗಿದ್ರೆ ನಮ್ಮಿಬ್ರದ್ದು ಫ್ರೆಂಡ್ಶಿಪ್ ಅಲ್ವಾ ಅಂತಾಳೆ ಚಂದನ. ಅಯ್ಯಯ್ಯೋ, ಹಾಗೆಲ್ಲ ಮಾತ್ರ ಹೇಳಬೇಡಿ, ನೀವು ಬರೀ ಫ್ರೆಂಡ್ ಮಾತ್ರ ಅಲ್ಲ ಅಂತಾನೆ ಹರಿ. ಮತ್ತೆ ಅಂತಾಳೆ ಚಂದನ. ಬೆಸ್ಟ್ ಫ್ರೆಂಡ್ ಅಂತಾನೆ ಹರಿ. ಬೆಸ್ಟ್ ಫ್ರೆಂಡ್ ಸರಿ, ಚೆನ್ನಾಗಿ ನಿದ್ರೆ ಮಾಡಿ ಮಲ್ಕೊಳ್ಳಿ, ನಾನೇ ನಿಮ್ಮನ್ನು ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ, ಗುಡ್ ನೈಟ್ ಹರಿ ಅಂತಾಳೆ ಚಂದನ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಅಂತಾನೆ ಹರಿ. ಹರಿ ಮಲ್ಕೊಂಡು ಚಂದನನ್ನೇ ನೋಡ್ತಾನೆ. ಈಚೆ ದಾಸ ಕುಂಟ್ತಾ ಮನೆಗೆ ಬರ್ತಾನೆ. ಆಗ ಎಲ್ಲರೂ ಏನಾಯ್ತು ಅಂತ ಕೇಳಿದಾಗ, ಸರ್ ಆಕ್ಸಿಡೆಂಟ್ ಆಯಿತು ಅಂತಾನೆ ದಾಸು ಇವತ್ತು ಮಂಡೆಗೆ ಹೋಗಿ ಫೈನಲ್ ಸೆಟ್ಲ್ಮೆಂಟ್ ಮಾಡಬೇಕಾಗಿತ್ತಲ್ವಾ, ನೋಡು ಈಗ ನೀನು
ಆಕ್ಸಿಡೆಂಟ್ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ಯಾ, ಆದರೆ ಅವರು ಸೆಟಲ್ಮೆಂಟ್ ಮಾಡದೇ ಇದ್ದರೆ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡ್ತೀವಿ ಅಂದಿದ್ದಾರೆ ಅಂತಾರೆ ಮಹಾಬಲ. ಆಗ ದಿವ್ಯಾ ಬೇರೆ ಯಾರನ್ನಾದರೂ ಕಳಿಸಿದ್ರೆ ಆಗಲ್ವಾ ಅಂತಾಳೆ. ಈ ಟೈಮಲ್ಲಿ ನಮಗೆ ನಂಬಿಕೆ ಇರೋ ವ್ಯಕ್ತಿ ಅಂದರೆ ಹರಿಯವ್ರು ಮಾತ್ರ ಅಂತಾನೆ ದಾಸ. ಆಗ ಚಂದನ ಇವರೇ ಹೋಗಿ ಬರ್ತಾರೆ ಅಂತಾಳೆ. ಆಗ ಮಹಾಬಲ ಗೋಲ್ಡ್ ಬಿಸ್ಕೆಟ್ ಮತ್ತೆ ಹಣನ ಬ್ಯಾಗಿಗೆ ಹಾಕಿ ಅಳಿಯಂದ್ರೆ ಹೊತ್ತಾಯ್ತು ಹೊರಡಿ ಅಂತ ಹರಿನ ಗಾಡೀಲಿ ಕಳಿಸ್ಕೊಡ್ತಾರೆ. ದಾರಿಲಿ ಬರುವಾಗ ಗಾಡಿ ಹಾಳಾಗುತ್ತೆ. ಹರಿ ಎದುರುಗಡೆ ಬಂದು ನೋಡುವಾಗ ಒಬ್ಬ ಹಿಂದ್ಗಡೆ ನಿಂತ್ಕೊಂಡು ಹರಿನೇ ನೋಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.